ಶೆಡ್ಗೆ ಬೆಂಕಿ ಬಿದ್ದು 2 ಮಕ್ಕಳು ಸಾವು ಪ್ರಕರಣ. ಸ್ಥಳಕ್ಕೆ ಕೆಆರ್ಪುರ ಜಂಟಿ ಆಯುಕ್ತೆ ಡಾಕ್ಟರ್ ಸುಧಾ ಸ್ವಪ್ನ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಕೊತ್ತನೂರು ಬಳಿಯ ಕೆ ನಾರಾಯಣಪುರದಲ್ಲಿ ಘಟನೆ. ಶೆಡ್ಗಳ ತೆರವುಗೊಳಿಸಿ ಮಾಲೀಕರು ಮತ್ತು ಗುತ್ತಿಗೆದಾರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ವಲಯ ಆಯುಕ್ತೆ ಡಾಕ್ಟರ್ ಸುಧಾ ಸ್ವಪ್ನ ಭೂ ಮಾಲೀಕರು ಹಾಗೂ ಗುತ್ತಿಗೆದಾರ ವಿರುದ್ಧ ಆಗ್ರಹ ಮಾಡಿದ್ದಾರೆ. ರಾಯಚೂರಿನವರಾದ ಮಕ್ಕಳು ಹಾಗೂ ಕೂಲಿ ಕೆಲಸಕ್ಕೆ ಬೆಂಗಳೂರಿಗೆ ಬಂದಿದ್ದ ದಂಪತಿಗಳು ಇದೀಗ ಇವರ 2 ಮಕ್ಕಳು ಇದೀಗ ದುರಂತವಾಗಿ ಸಾವನ್ನಪ್ಪಿದ್ದಾರೆ. ಸೊ ನಿನ್ನೆ ಈ ಜಾಗದಲ್ಲಿ ನಡೆದ ಒಂದು ಅಗ್ನಿ ದುರಂತದಲ್ಲಿ 2 ಮಕ್ಕಳು, ಒಂದು 5 ವರ್ಷ ಮತ್ತು ಒಂದು 3 ವರ್ಷ, ಅರ್ಜುನ್ ಮತ್ತು ಆಶಾ ಅಂತ ಮಕ್ಕಳು ಅಗ್ನಿ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ರಾಯಚೂರು ಡಿಸ್ಟ್ರಿಕ್ಟ್ ದೇವದುರ್ಗ ತಾಲೂಕಿನ ಮಕ್ಕಳು ಬಾಡಿನ ಶವ ಪರೀಕ್ಷೆ ಮಾಡಿ ಆಲ್ರೆಡಿ ಅವರು ನೇಟಿವ್ ಪ್ಲೇಸ್ಗೆ ತೊಗೊಂಡು ಹೋಗಿದ್ದಾರೆ. ಇದು ಅನಾಥರೈಸ್ಡ್ ಶೆಡ್ಸ್, ಏನು ಬೇಸಿಕ್ ಫೆಸಿಲಿಟಿ ಕೂಡ ಇಲ್ಲದೆ ಇರುವಂಥ ಶೆಡ್ಸು ಅಲ್ಲಿ ವಾಸ ಮಾಡಿದ್ರ ಪರಿಣಾಮವಾಗಿ ದುರಂತ ಸಂಭವಿಸಿದೆ ಅಂತ ಅಂದ್ಬಿಟ್ಟು ಗೊತ್ತಾಯಿತು. ಹಾಗಾಗಿ ಇದು ನಮ್ಮ KRPUರ ವ್ಯಾಪ್ತಿಗೆ ಬರ್ತಾ ಇದ್ದಿದ್ದರಿಂದ ನಾನು ಮತ್ತು ನಮ್ಮ MOH, ನಮ್ಮ ಇನ್ಸ್ಪೆಕ್ಟ್ರು, ಹಾಗೆ ನಮ್ಮೆಲ್ಲ ರೆವಿನ್ಯೂ ಸಿಬ್ಬಂದಿ ಮತ್ತು ಇಂಜಿನಿಯರ್ಸ್ ಇಲ್ಲಿ ವಿಸಿಟ್ ಮಾಡ್ತಿದ್ದೀನಿ. ಸೊ ಈ ಶೆಡ್ಡನ್ನು ಕೂಡಲೇ ಆಲ್ರೆಡಿ ಮೊಕದ್ದಮೆ ದಾಖಲಾಗಿದೆ ಲೇಬರ್ ಕಾಂಟ್ರಾಕ್ಟ್ರು ಮತ್ತು ಲ್ಯಾಂಡ್ಲಾರ್ಡ್ ಅಗೇನಿಸ್ಟ್ ಆಗಿ. ಸೊ ಎಲ್ಲ ಶೆಡ್ಡನ್ನು ವೆಕೇಟ್ ಮಾಡಿಸೋದಕ್ಕೆ ಇಮಿಡಿಯೇಟ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಹೇಳಿದ್ದೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಭೇಟಿ ಮಾಡಿದ್ವಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ SSLC ಫಲಿತಾಂಶದಲ್ಲಿ ಭಾವನಾ TS 625ಕ್ಕೆ 625 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ. 2026-27ನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ. ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ. ಒಮ್ಮೆ ಭೇಟಿ ನೀಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ, ಬೆಂಗಳೂರು. ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ: ವಿಶಾಲವಾದ ಆಟದ ಮೈದಾನ, ಡಿಜಿಟಲ್ ತರಗತಿಗಳು, AI ಮತ್ತು ರೋಬೋಟಿಕ್ಸ್, ಯೋಗ, ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು, ಚೆಸ್ ಅಕಾಡೆಮಿ, ಕ್ರಿಕೆಟ್ ಅಕಾಡೆಮಿ ಅಂತೆ 2024-25ನೇ ಸಾಲಿನ SSLC ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ 5 ರ್ಯಾಂಕ್ ಪಡೆದಿರುವುದು. ಅದರಲ್ಲಿ ಭಾಸ್ಕರ್ಯನ್ 625ಕ್ಕೆ 622 ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ. ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳಾದ ಸುತನ್, ಶಿವಾನಿ, ಕುಶಿಕಾ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ.